ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಳತ್ತೀವಿ. ನಾವು ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣಂತ. ಇದು ನನ್ನ ಫಸ್ಟ್ ವರ್ಷ ನೋಡ್ರಿ. ನಾನು ಸೌದತ್ತಿ ಒಳಗೆ ಗಣಪತಿ ಹಬ್ಬ ಆಚರಿಸತ್ತಿದ್ದಂದ್ರೆ ನಮ್ಮ ಮದುವೆ ಆದಾಗಿಂದೂ ಯಾವಾಗೂ ಇಲ್ಲಿ ಆಚರಿಸೇ ಇಲ್ಲ. ಇದು ಫಸ್ಟ್ ಗಣಪತಿ ಹಬ್ಬ ಅಂತ ಹೇಳ್ಬೋದು. ಬರ್ರಿ ಮೊದಲೇ ಗಣಪತಿ ನೋಡ್ಕೊಂಬರೋಣಂತ. ನೋಡ್ರಿ, ಇದು ಹಿಂದೂ ಮಹಾಸಭಾ ಗಣಪತಿ ಅಂತ ಹೇಳಿ ನೋಡ್ರಿ, ಹಿಂದೂ ಮಹಾಸಭಾ ಗಣಪತಿ ಹೆಂಗೈತಿ ಅಂಥೇಳಿ. ಸಂಜೆ ಆಗಿತ್ರಿ, ಹಾಗಾಗಿ ಲೈಟ್ಸ್ನು ಆನ್ ಆದು. ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಅಂಥೇಳಿ. ಇದು ಬಸ್ ಸ್ಟ್ಯಾಂಡ್ ಒಳಗಿಂದ್ರಿ. ಬಸ್ ಸ್ಟ್ಯಾಂಡ್ನಾಗ ಗಣಪತಿ ಇಟ್ಟಿದ್ರಿ, ಹಾಗಾಗಿ ಬಸ್ ಸ್ಟ್ಯಾಂಡಿಗೂ ಹೋಗಿ ಗಣಪತಿ ನೋಡ್ಕೊಂಬಂದ್ವಿ. ಇಲ್ಲೇನು ಡೆಕೋರೇಷನ್ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಅವ್ರು. ಖರೆ ಗಣಪ ಕುಂತಾನೇನೋ ಅನ್ನೋಂಗೆ ಅನ್ನಿಸ್ತೈತ್ರಿ. ದೋತ್ರನೂ ಅಷ್ಟು ಸ್ಮೂತಾಗಿ ಎಷ್ಟು ಚಂದ ಇತ್ತು ನೋಡಿದ್ರೆ ಅಲ್ಲಿಂದ ಬಿಟ್ಟು ಸರಿಯಾಗಿ ಮನ್ಸಾಗೋದು. ನಾನು ನಮ್ಮ ಚಿನ್ನಿಗೆ ನಿಂತ್ಕೊ ವಿಡಿಯೋ ಮಾಡ್ತೇನೆ ಅಂಥೇಳಿ ಅವ್ರು ನಮ್ಮ ಚಿನ್ನಿಗೂ ಮತ್ತು ಅವ್ರ ಪಪ್ಪಾಗ ಚುಕ್ಕಿಗೆ ಉಷ್ಟೂರ್ಗೂ ನಿಂದಿಸೇನ್ರಿ. ಅಲ್ಲಿ ಹೊರಗೆ ಬಂದ್ವಿ. ಮತ್ತೊಂದು ಬೋರ್ಡ್ ಇತ್ತು, ಸತ್ಯನಾರಾಯಣ ಪೂಜೆ ಐತಿ ಮತ್ತು ಊಟ ಐತಿ ಅಂಥೇಳಿ. ಬೆಳಿಗ್ಗೆ ನಾಷ್ಟನೂ ಇತ್ತಂತ್ರಿ, ಮಧ್ಯಾಹ್ನ ಊಟನೂ ಇತ್ತು. ಇದು ಡಿಪೋ ನೋಡ್ರಿ, ಸೌದತ್ತಿ ಡಿಪೋ. ಅಲ್ಲೇ ವರ್ಕ್ ಮಾಡೋರೆಲ್ಲರೂ ಪಟ್ಟಿ ಹಾಕಿ ಗಣೇಶನ ಕುಂದಿರ್ಸಿರ್ತಾರಂತ್ರಿ. ಮತ್ತು ವರ್ಷ ಹಿಂಗೆ ಮಹಾಪ್ರಸಾದ ಇರ್ತೈತಂತ್ರಿ. ನಮ್ಗೆ ಗೊತ್ತಿರಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದೆ ಅಂತ ಹೇಳಿದೆಲ್ಲ. ಇದೇ ಫಸ್ಟ್ ಟೈಮ್ ನಾನು ಸೌದತ್ತಿ ಒಳಗೆ ಗಣಪತಿ ಹಬ್ಬ ಮಾಡಿದ್ದೆ. ಇಲ್ಲ ಅಂದ್ರೆ ನಾನು ಪ್ರತಿ ವರ್ಷವೂ ಹುಬ್ಳಿಗೆ ಹೋಗ್ತಿದ್ದೆ. ಈ ವರ್ಷ ನಮ್ಮ ಚಿನ್ನಿ ಸ್ಕೂಲ್ಗೆ ಹಚ್ಚಿರೋದ್ರಿಂದ ನಾನು ಹುಬ್ಳಿಗೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟಿದ್ದೆ. ಹಾಗಾಗಿ ಈ ವರ್ಷ ನಾವು ಸೌದತ್ತಿ ಒಳಗೆ ಹಬ್ಬ ಮಾಡಿದ್ವಿ. ನಮ್ಮ ಮನ್ಯಾಗ ಗಣಪತಿ ಇಲ್ಲ ರೀ ಇಲ್ಲಿ. ನೋಡ್ರಿ, ಅಲ್ಲಿ ಊಟಕ್ಕೆ ಹೋಗಿದ್ವಿ ಅಂತ ಹೇಳಿದೆಲ್ಲ. ಅಲ್ಲೇ ಹುಗ್ಗಿ ಮತ್ತು ಬದ್ನೆಕಾಯಿ ಪಲ್ಯ, ಅನ್ನ ಸಾರು. ನಮ್ಮ ಮನೆಯವರು ಅನ್ನ ಸಾರು ಹಾಕ್ಕೊಂಬಂದಾರ. ಶಾಂಡ್ಗಿ ಇದೆಲ್ಲ ಮಾಡಿದ್ರಿ, ಮಸ್ತಾಗಿತ್ತು ರೀ ಅಡುಗೆ. ಇದು ನೆಕ್ಸ್ಟ್ ಗಣಪತಿ ನೋಡ್ರಿ, SLO ಕ್ರಾಸ್ ಒಳಗೆ ಇದ್ದಿದ್ದು ಗಣಪತಿ. ಇಲ್ಲೇನು ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಗಣಪತಿ. ಡೆಕೋರೇಷನ್ ಎಲ್ಲ ಭಾಳ ಚೆಂದಾಗಿತ್ತು. ಇಲ್ಲೇನು ಪ್ರಸಾದ ಇತ್ತು ರೀ, ಹಾಗಾಗಿ ಎಲ್ಲ ಕಡೆನೂ ಪ್ರಸಾದ ಇತ್ತು. ಅವರು ಊಟ ಮಾಡ್ಬರ್ರಿ ಅಂತ ಕರೆಯಾಗತ್ತಿದ್ರಿ. ನಾವು ಸ್ವಲ್ಪ ಪ್ರಸಾದ ತೊಗೊಂಡು ಹಂಗೆ ಬಂದುಬಿಟ್ವಿ. ನೆಕ್ಸ್ಟ್ ನೋಡ್ರಿ, ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಸರ್ಕಲ್ ಹತ್ರ ಅಲ್ಲೇ ಬಾಜುಕ ಒಂದು ಗಣಪತಿ ಇಟ್ಟಿದ್ರಿ. ಅಲ್ಲೇ ನ್ಯಾಚುರಲ್ ಆಗಿ ಎಷ್ಟು ಚೆಂದ ಇತ್ತಂದ್ರೆ ಗಣಪತಿ. ಅಲ್ಲೊಂದು ಗಿಡ ಬಂದಿತ್ತು ರೀ, ಆ ಗಿಡದ ಕೆಳಗನ ಗಣಪತಿ ಐತಿ. ಶಿವನ ರೂಪದಾಗ ಐತಿ ನೋಡ್ರಿ ಗಣಪತಿ. ನಂದಿ, ಶಿವಪ್ಪ, ಗಣಪ ಎಲ್ಲರೂ ಅದಾರ ನೋಡ್ರಿ ಇಷ್ಟ್ರೊಳಗೆ. ಇದು ಚಂದ ಐತ್ರಿ ಗಣಪತಿ. ಇಲ್ಲೇನೂ ಊಟದ ವ್ಯವಸ್ಥೆ ಐತ್ರಿ. ಟೈಮ್ ಅವಾಗ 4-5 ಗಂಟೆ ಆಗಿತ್ತು ರೀ. ಅಂದರೂ ಇನ್ನು ಇದು ನೋಡ್ರಿ, ಶಿರ್ಸಂಗಿ ಲಿಂಗರಾಜ್ ದೇಸಾಯಿ ಸರ್ಕಲ್ ಅಂತ ನೋಡ್ರಿ. ಇದು ಅಲ್ಲಿ ಗಣಪತಿ ನೋಡ್ರಿ. ಇದು ಅವ್ರ ಸ್ಮಾರಕ ಐತ್ರಿ ಇಲ್ಲಿ. ಲಿಂಗರಾಜ್ ದೇಸಾಯಿ ಅವರು ವಿದ್ಯಾಸಂಸ್ಥೆಗಳಿಗೆ ಭಾಳ ದಾನ ಕೊಟ್ರಂತ್ರಿ. ಇಲ್ಲಿದ್ದು ನೋಡ್ರಿ, ಇದು ಗಣಪತಿ. ಇಲ್ಲೆಲ್ಲ ಬಲೂನಿಂದ ಹಿಂಗೆಲ್ಲ ಸುತ್ತಲೂ ಹಿಂಗೆ ಡೆಕೋರೇಷನ್ ಮಾಡಿದ್ರಿ, ಆರೆಂಜ್ ಮತ್ತು ವೈಟ್ ಬಲೂನಿಂದ. ಮತ್ತು ಹಿಂದೂ ಎಲ್ಲ ಚಂದ ಇತ್ತು ನೋಡಕ್ಕೆ. ಫುಲ್ಲು ಮಿಂಚಾಗಿ ನೋಡ್ರಿ ಎಷ್ಟು ಚಂದ ಅದಾನ ಗಣಪ. ಪ್ರತಿಯೊಂದು ಗಣಪಗೂ ದೋತ್ರ ಉಡ್ಸ್ಯಾರೋ ಏನೋ. ಇದು ನೋಡ್ರಿ, ಸೌದತ್ತಿದ ಮೇನ್ ಬಜಾರ್ ಗಣಪತಿ ಇದೆ. ಇಲ್ಲೇನು ದೊಡ್ಡದಾಗಿತ್ತು ಗಣಪತಿ. ಇಷ್ಟು ಗಣಪತಿ ಒಳಗೆ ಅಂದ್ರೆ ಇದು ಸ್ವಲ್ಪ ದೊಡ್ಡದು ಅನಿಸ್ತು ನನಗೂ. ಇಲ್ಲೇನು ಎಷ್ಟು ಚಂದ ಐತಿ. ಇಲ್ಲಿ ಆ ಕಡೆ ಈ ಕಡೆ ಆನೆ ಅದರಿಂದ ಸರ್ತಾಡ್ರಿ ತೋರಿಸ್ತಾನೆ. ಇಲ್ಲಿ ನೋಡ್ರಿ, ಅರ್ಜುನ ಮತ್ತು ಅಭಿಮನ್ಯು ಅಂಥೇಳಿ ಆ ಕಡೆ ಈ ಕಡೆ ಎರಡು ಕಡೆನೂ ಆನೆನೂ ಅದಾವು. ಡೆಕೋರೇಷನ್ನು ಒಂದು ಕಡೆಗಿಂತ ಒಂದು ಕಡೆ ಚಂದ ಮಾಡಿದ್ದರಿ. ನಾವು ಹಗಲಿ ಟೈಮ್ ಹೋಗಿದ್ದರಿಂದ ನೆಕ್ಸ್ಟ್ ನಾವು ಅಲ್ಲಿಂದ ಸೌದತ್ತಿ ಆನೆ ಅಗಸಿ ಗಣಪತಿ ಹತ್ರ ಬಂದು. ಇಲ್ಲಿ ನೋಡ್ರಿ, ಆನೆ ಅಗಸಿ ಇದೆ. ಇಲ್ಲೇ ಗಣಪತಿ ಇಟ್ಟಿದ್ರೆ. ಇಲ್ಲೇನು ಗಣಪತಿ ಡೆಕೋರೇಷನ್ ಚೆಂದಾಗಿತ್ತು. ಗಣಪತಿನೂ ನೋಡಕ್ಕೆ ಮಸ್ತ್ ಐತಿ ನೋಡ್ರಿ. ಇಲ್ಲೇನು ಗೌರಿ, ಗಣೇಶ
ಎಲ್ಲರೂ ಅದಾರ ನೋಡ್ರಿ. ಎಲ್ಲ ಗಣಪತಿನೂ ಇಲ್ಲಿಂದ ಹಾಸ್ಕೋಬೇಕಂತ ಇಲ್ಲಿ. ಇದು ನೋಡ್ರಿ ಸೌದತ್ತಿ ಮೇನ್ ಬಾಗ್ಲಿದ್ದಂಗೆ ಅಂಥೇಳಿ. ಅಗಸಿ ಅಂದ್ರೆ ಎಲ್ಲ ಏನೋ ಕಾರ್ಯಕ್ರಮಗಳು ನಡೆದ್ರು ಇಲ್ಲೇ ಮೇನ್ ರೋಡ್ ಇದ್ದಂಗೆ ಇಲ್ಲಿಂದ ಹಸಿನ ಹೊಕ್ಕವು. ಇದು ನೋಡ್ರಿ ಕಡ್ಕೊಳ್ ಬ್ಯಾಂಕ್ ಹತ್ತಿರದ ಗಣಪತಿ. ಇಲ್ಲಿ ಎಲ್ಲ ಇಟ್ಟಾರಲ್ರಿ ಹೊರಗೆ ಗಿಫ್ಟ್ಸ್. ಇವು ದೇಣಿಗೆ ಕೊಟ್ಟಿರ್ತಾರಲ್ಲ ಅವ್ರಿಗೆ ಪಾವತಿ ಕೊಟ್ಟಿರ್ತಾರಂತ. ಅದ್ರೊಳಗೆ ಲಕ್ಕಿ ಕೂಪನ್ ಅಂಥೇಳಿ ಎತ್ತಾರೆ. ಅವಾಗ ಬಂದಿದ್ದ ಪ್ರೈಸ್ ಅವ್ರಿಗೆ ಅಂಥೇಳಿ. ಇಲ್ಲಿ ನೋಡ್ರಿ ಶೋ ಮಾಡಿದ್ರು ಅಂಥೇಳಿ. ಶೋ ಐತ್ರಿ ಇದು ನೈಟ್. ಕಾಂತಾರದ್ದೇನೋ ಫಿಲಮ್ ಮಾಡ್ಯಾರ. ಸೈಡೆಲ್ಲ ಪೇಂಟಿಂಗ್ಸ್ ಹಾಕ್ಯಾರ. ನಾವು ಹಗಲಿ ಹೊತ್ತು ಬಂದಿರೋದ್ರಿಂದ ಇದು ಶೋ ಏನಂಥೇಳಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಆ ಕಡೆ ಈ ಕಡೆ ಎಲ್ಲ ಕನ್ನಡಿ ಇಟ್ಟಾರ ನೋಡ್ರಿ. ಇಲ್ಲಿ ಕಾಂತಾರದ್ದು ಮೂವಿದೇನೋ ಶೋ ಐತ್ರಿ ಇಲ್ಲಿ. ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ನಾವು ಸಂಜೆಗೆ ಬಂದಿರೋದ್ರಿಂದ ಇದೇನು ಕಾಣಿಸತ್ತಿಲ್ಲ. ಸ್ವಲ್ಪ ಲೇಟ್ ಆಗಿದ್ರೆ ನೋಡ್ಬೋದಾಗಿತ್ತು. ಈಗ ನೋಡಿ ಮಹಾಮಂಗಳಾರತಿ ಐತಿ ಅಂಥೇಳಿ ಯಾರಿಗೂ ಹೋಗಾಕೂ ಕೊಡತ್ತಿಲ್ಲ. ನಾವು ಹೋಗೋದಕ್ಕೆ ಮಂಗಳಾರತಿ ಐತಿ ನಿಂತ್ಕೊಳ್ಳಿರಿ ಅಂತ ಹೇಳಕತ್ತಿದ್ರು. ಹಂಗಾಗಿ ನಮಗೂ ಹೋಗೋಕ್ಕಾಗಲಿಲ್ಲ. ಇಲ್ಲಿ ನೋಡ್ರಿ ಅವರ ಎಲ್ಲರ ಕೈ ಒಳಗೂ ಕಾಯಿ ಕೊಟ್ಟು ನಮಗೂ ಒಂದು ಅದೃಷ್ಟ ಅಂತ ಹೇಳ್ಬೋದು. ನಮ್ಮ ಮನೆಯವ್ರನ್ನ ನಿಂತಾರೆ ಇದ್ರೊಳಗೆ. ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ